ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಿಂದು ನಡೆಯೂರು ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇದು ಬಾಯ್ ಬೇಬಿ ರಿಪೋರ್ಟ್ಸ್ನ ಹಾಗೆ ಅದರಿಂದ ಬರೋಂಥ FHR ಮತ್ತು ಪ್ಲೆಸೆಂಟ ಪೊಸಿಷನ್ ಬಗ್ಗೆ ನಾನು ಹೇಳಿದ್ದೆ, ಮಾಹಿತಿ ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ಈಗ ಗರ್ಲ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ಯಾವ್ಯಾವ ಥರ ಡಿಫ್ರೆನ್ಸ್ ಇದೆ, ಫ್ಲಕ್ಚುಯೇಟ್ ಹೇಗಾಗಿದೆ ಹಾರ್ಟ್ ರೇಟು, ಮತ್ತು ಇದರಿಂದ ನಾವು ಜೆಂಡರ್ ಪ್ರಿಡಿಕ್ಷನ್ ಮಾಡ್ಬೋದಾ ಇಲ್ವಾ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವೊಂದು ಮಾಹಿತಿಗಳು ಹೇಳೋ ಪ್ರಕಾರ 140 ಎಬೋ ಇದ್ದರೆ ಗರ್ಲ್ ಬೇಬಿ, 140 ಬಿಲೋ ಇದ್ದರೆ ಬಾಯ್ ಬೇಬಿ ಅಂತ ಏನು ಹೇಳ್ತಾರೆ. ಸೊ ಅದು ನನ್ನ ಕೇಸಲ್ಲಿ ಉಲ್ಟಾ ಆಗಿದೆ. ನನ್ನ ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲೆಲ್ಲ 140 ಎಬೋ ಇರ್ತಿತ್ತು. ಗರ್ಲ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡಿದಾಗ 140 ಬಿಲೋ ಇದೆ ಎಲ್ಲದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಾತ್ರ, ಅಂದರೆ 5th ಮಂತ್ ಸ್ಕ್ಯಾನಿಂಗಲ್ಲಿ ಮಾತ್ರ ಅದು ಚೇಂಜ್ ಆಗಿದೆ, ಅಂದರೆ ಹೈಕ್ ಆಗಿದೆ, ಫ್ಲಕ್ಚುಯೇಟ್ ಆಗಿದೆ. ಸೊ ಅದಾದಮೇಲೆಲ್ಲ 140 ಬಿಲೋನೇ ಇದೆ. ಸೊ 140 ಬಿಲೋ ಇರೋ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನನಗೆ ಆಗಿರೋದು ಗರ್ಲ್ ಬೇಬಿ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಹೇಳೋದಾದರೆ 140 ಬಿಲೋ ಇರೋದು ಗರ್ಲ್ ಆಗಿದೆ, 140 ಎಬೋ ಇರೋದು ಬಾಯ್ ಆಗಿದೆ. ನೋಡ್ತಾ ಹೋಗಿ ಇವಾಗ ನಾನು ಹೇಳ್ತೀನಿ. ಲಾಸ್ಟ್ ಟೈಮ್ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಬಾಯ್ ಬೇಬಿದು ಹಾಕಿದ್ದೆ. ಸೊ ನನಗೆ ಇಬ್ಬರು ಮಕ್ಕಳಿರೋದು, ಒಂದು ಬಾಯ್ ಹಾಗೆ ಒಂದು ಗರ್ಲು. ಸೊ ಗರ್ಲ್ ಬೇಬಿದೂ ಕೂಡ ನಾನು ಕಂಪ್ಯಾರಿಸನ್ ಮಾಡಿ ಇವತ್ತು ನಿಮಗೆ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಸ್ಕ್ಯಾನಿಂಗ್ ರಿಪೋರ್ಟ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಗರ್ಲ್ ಬೇಬಿ ರಿಪೋರ್ಟಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಫಸ್ಟ್ ಅರ್ಲಿ ಸ್ಕ್ಯಾನ್ ಮಾಡಿಸಿದ್ದು. ಸೊ LMP ಡೇಟ್ ಅಂದರೆ ಲಾಸ್ಟ್ ಮೆನ್ಚುರಲ್ ಪೀರಿಯಡ್ ಡೇಟ್ ಬಂದು 5 ನವೆಂಬರ್ 2021. ಅದರ ಪ್ರಕಾರ ಗೆಸ್ಟೇಷನಲ್ ಬೇಬಿ ಬೇಬಿ ಏಜ್ ಬಂದು 8 ವೀಕ್ಸ್ 0 ಡೇಸ್ ಅಂತ ಹೇಳಿದ್ದಾರೆ. ಇದ್ರ ಪ್ರಕಾರ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಅಂತ ಹೇಳಿದ್ರೆ 12th ಆಗಸ್ಟ್ 2022ಗೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇದರಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಬೇಬಿಯ ಹಾರ್ಟ್ ರೇಟ್ ಬಂದು 127 BPM ಇದೆ, ಅಂದರೆ 127 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಸೊ ಕಾರ್ಡಿಯಾಕ್ ಆಕ್ಟಿವಿಟಿ ಈಸ್ ವಿಜುವಲೈಸ್ಡ್. ನಾವು ಫಸ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿಸಿದಾಗಲೇ ಬೇಬಿ ಹಾರ್ಟ್ ಬೀಟು ಕಾಣಿಸ್ತಾ ಇದೆ. ಸೊ ಅದು ಬಂದು 1 ಮಿನಿಟಿಗೆ 127 ಬೀಟ್ಸು ಅದು ಓಡ್ಕೋತಾ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಸ್ಕ್ಯಾನಿಂಗ್ನ ಪ್ರಕಾರ ಬೇಬಿ ಏಜ್ ಬಂದು 6 ವೀಕ್ಸ್ 6 ಡೇಸ್ ಆಗಿದೆ. ಈ ಸ್ಕ್ಯಾನಿಂಗ್ ರಿಪೋರ್ಟ್ನ ಪ್ರಕಾರ ಈ ಬೇಬಿ ಏಜ್ನ ಪ್ರಕಾರ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು 20th ಆಗಸ್ಟ್ 2022 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟು ಇದರಲ್ಲಿ ಬಂದು ಸಿಂಗಲ್ ಬೇಬಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ಟ್ವಿನ್ಸ್ ಅಲ್ಲ ಅಂತ. ಸೊ ಈ ರಿಪೋರ್ಟಲ್ಲಿ, ಅಂದರೆ ಫಸ್ಟ್ ಅರ್ಲಿ ಸ್ಕ್ಯಾನ್ ರಿಪೋರ್ಟಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ನಾವು ನೋಡ್ಬೋದು. ಸೊ ಫಸ್ಟ್ ಸ್ಕ್ಯಾನಿಂಗಲ್ಲಿ ನೋಡಿ ಯಾವ ಥರ ಇದೆ ಬೇಬಿ ಅಂತ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಇಷ್ಟೇ ಇರೋದು ಪುಟಾಣಿ, ಗೊತ್ತೇ ಆಗಲ್ಲ ಇದು ಪಾಪುನ ಅಂತ. ನೋಡಿ ಎಷ್ಟಿದೆ ಅಂತ. ಓಕೆನಾ. ಇವಾಗ ನೆಕ್ಸ್ಟ್ 3rd ಮಂತ್ ಸ್ಕ್ಯಾನಿಂಗ್. ಇದು 3rd ಮಂತ್ ಸ್ಕ್ಯಾನಿಂಗ್ ಅಷ್ಟರಲ್ಲಿ ನನಗೆ ವಾಮಿಟಿಂಗ್ ಸೆನ್ಸೇಷನ್ ತುಂಬ ಜಾಸ್ತಿ ಇತ್ತು. ಸೊ ತುಂಬಾ ವೀಕ್ ಆಗೋಗಿದೆ, ತುಂಬ ಸುಸ್ತಾಗೋದು. ಸೊ ನೆಕ್ಸ್ಟ್ 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ಲೆಸೆಂಟ ಪೊಸಿಷನ್ನು ಸೀನ್ ಆಗಿದೆ. ಅದು ಏನಂದರೆ ಆ್ಯಂಟೀರಿಯರ್ ಇದೆ. ಕೆಲವರು ಹೇಳ್ತಾರೆ ಗರ್ಲ್ ಬೇಬಿ ಪೋಸ್ಟೀರಿಯರ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂತ. ನಂದು ಇದು ಗರ್ಲ್ ಬೇಬಿದೆ ಸ್ಕ್ಯಾನಿಂಗ್ ರಿಪೋರ್ಟು ನೋಡಿ ಆ್ಯಂಟೀರಿಯರ್ ಇದೆ. ಸೊ ಪ್ಲೆಸೆಂಟ ಪೊಸಿಷನಿಂದ ನಾವು ಯಾವುದೇ ಕಾರಣಕ್ಕೂ ಆ್ಯಂಟೀರಿಯರ್ ಇದ್ದರೆ ಬಾಯ ಗರ್ಲ್ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನೋಡಿ ನಂದು ಬಾಯ್ ಬೇಬಿ ರಿಪೋರ್ಟಲ್ಲೂ ಕೂಡ ಆ್ಯಂಟೀರಿಯರೇ ಇದೆ, ಗರ್ಲ್ ಬೇಬಿ ರಿಪೋರ್ಟಲ್ಲೂ ಕೂಡ ಆ್ಯಂಟೀರಿಯರ್ ಇದೆ. ಸೊ ಹೇಗೆ ನಾವು ಇದನ್ನು ನಾವು ಕನ್ಫರ್ಮ್ ಆಗಿ ಹೇಳೋದಕ್ಕಾಗುತ್ತೆ ಹೇಳಿ, ಇದು ಬಾಯ್ ಅಲ್ಲ ಗರ್ಲ್ ಆಗುತ್ತೆ ಅಂತ? ಸೊ ಗೊತ್ತಿಲ್ಲ, ಕೆಲವರಿಗೆ ಅದು ಆಗಿದೆ. ಬಟ್ ನನ್ನ ಇದರಲ್ಲಿ ಎರಡೂ ಕೂಡ ಸೇಮೇ ಇದೆ. ಪ್ಲೆಸೆಂಟ ಪೊಸಿಷನ್ನು ಆ್ಯಂಟೀರಿಯರೇ ಇದೆ, ಬಾಯ್ಗೂ ಆ್ಯಂಟೀರಿಯರ್ ಇದೆ, ಗರ್ಲ್ಗೂ ಆ್ಯಂಟೀರಿಯರ್ ಇದೆ. ಸೊ 3rd ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿದು ನೇಸಲ್ ಕಾಣಿಸಿದೆ, ಅಂದರೆ ನೇಸಲ್ ಬೋನ್ ವೆಲ್ ಸೀನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಮೂಗಿನ ಬೋನ್ ಕಾಣಿಸ್ತಿದೆ, ಮೂಗು ಕಾಣಿಸ್ತಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಹಾರ್ಟ್ ರೇಟು 165 ಪರ್ ಮಿನಿಟ್ ಇದೆ. ಸೊ ಯಾರೆಲ್ಲ 140 ಬಿಲೋ ಇದ್ದರೆ 140 ಎಬೋ ಇದ್ದರೆ ಅಂತ ಹೇಳ್ತೀರಾ, ನೋಡಿ ಫಸ್ಟ್ ಸ್ಕ್ಯಾನ್ ರಿಪೋರ್ಟಲ್ಲಿ 127 ಇದೆ. 127 ಇದ್ದಿದ್ದು ಅದೇ ಸೆಕೆಂಡ್ ಸ್ಕ್ಯಾನ್ ರಿಪೋರ್ಟಲ್ಲಿ 165 ಪರ್ ಮಿನಿಟ್ ಇದೆ. ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗೋಣ ಹೇಗೆ ಚೇಂಜ್ ಆಗುತ್ತೆ ಅದು ಹಾರ್ಟ್ ರೇಟ್ ಅಂತ, ಹೇಗೆ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಸೊ 3rd ಮಂತ್ ಸ್ಕ್ಯಾನಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ ಬೇಬಿದು. ನೆಕ್ಸ್ಟ್ ಬಂದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್. ಇದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬೇಬಿ ವೆಯ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇದರಲ್ಲಿ 354 ಗ್ರಾಮ್ಸ್ ಇದೆ, ಅಂದರೆ
1/4 kg ಜಾಸ್ತಿ ಇದೆ ಮಗುನ ವೆಯ್ಟ್. ಸೊ ಇದರಲ್ಲೂ ಕೂಡ ಆ್ಯಂಟೀರಿಯರ್ ಇದೆ, ಪ್ಲೆಸೆಂಟ ಪೊಸಿಷನು, ಮೆಚುರಿಟಿ ಒಂದು ಗ್ರೇಡ್ 1 ಅಂತ ಇದೆ. ನೆಕ್ಸ್ಟು ಬೇಬಿದು ಇದರಲ್ಲಿ ಹಾರ್ಟ್ ರೇಟು ಏನಕ್ಕೆ ಕೊಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ನಾವು ಅವತ್ತು ಹೋಗಿ ಕೇಳಿದ್ದಕ್ಕೆ ಬೇಬಿ ಹಾರ್ಟ್ ರೇಟ್ನ ಇದರಲ್ಲಿ ಪ್ರಿಂಟಿಂಗ್ ಮಿಸ್ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಎಷ್ಟು ಸಲ ಕ್ರಾಸ್ ಚೆಕ್ ಮಾಡಿದೆ. ಸೊ ಹಾರ್ಟ್ ರೇಟ್ನ ಅಲ್ಲಿ ಕೊಟ್ಟಿಲ್ಲ 5th ಮಂತಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಮಿಸ್ ಆಗಿದೆ, ಪ್ರಿಂಟಿಂಗ್ ಮಿಸ್ ಅಂತ ಹೇಳಿದ್ರು ಹೋಗಿ ಕೇಳಿದ್ದಕ್ಕೆ. ನೆಕ್ಸ್ಟ್ ಬಂದು 9th ಮಂತ್ ಸ್ಕ್ಯಾನು. 9th ಮಂತ್ ಸ್ಕ್ಯಾನ್ ರಿಪೋರ್ಟಲ್ಲಿ ಬೇಬಿ ವೆಯ್ಟ್ ಬಂದು ತುಂಬ ಹೆಲ್ದಿ ವೆಯ್ಟಾಗಿ ಆಗಿರಲಿಲ್ಲ, ಅಂದರೆ ಕಂಪೇರ್ ಟು ಬಾಯ್ ಬೇಬಿ. ಸೊ ಈ ಬೇಬಿ ವೆಯ್ಟು ಕಡಿಮೆ ಇತ್ತು, ಅಂದರೆ 9th ಮಂತ್ ಸ್ಕ್ಯಾನಲ್ಲಿ 2453 ಗ್ರಾಮ್ಸ್ ಇದ್ದು, ಅಂದರೆ 2 kg 453 ಗ್ರಾಮ್ ಇತ್ತು. ಪ್ಲೆಸೆಂಟ ಪೊಸಿಷನ್ ಬಂದು ಆ್ಯಂಟೀರಿಯರ್ ಇದೆ, ಹಾಗೆ ಗ್ರೇಡ್ ಬಂದು 2 ಇದೆ. ಆಗ 5th ಮಂತ್ ಸ್ಕ್ಯಾನಲ್ಲಿ ಗ್ರೇಡ್ 1 ಇತ್ತು. ಸೊ ಮೆಚುರಿಟಿ ಇವಾಗ ಗ್ರೇಡ್ 2 ಆಗಿದೆ. ಹಾಗೆ ನೋಡಿ ಇಲ್ಲಿ ಬಂದರೆ ಹಾರ್ಟ್ ರೇಟು 120/min ಇದೆ. ಅಂದರೆ ನನ್ನ ಈ ಸ್ಕ್ಯಾನಿಂಗ್ ರಿಪೋರ್ಟ್ನ ಪ್ರಕಾರ ಏನು ಗೆಸ್ ಮಾಡ್ಬೋದಪ್ಪ ಅಂತಂದರೆ 140 ಬಿಲೋ ಇದೆ. ಸೊ ಅಲ್ಲಿ ಒಂದರಲ್ಲಿ ಮಾತ್ರ ಚೇಂಜ್ ಇದೆ ಅಷ್ಟೇ, ಒಂದರಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ತೋರಿಸ್ತಿದೆ, 140 ಎಬೋ ಇದೆ. ಸೊ ಹಾಗಾಗಿ ಇದು ಗರ್ಲ್ ಬೇಬಿದು. ಸೊ ಹೇಳೋಕ್ಕಾಗಲ್ಲ, 140 ಬಿಲೋ ಇದ್ದರೆ ಗರ್ಲ್ ಆಗ್ಬೋದು 90%. ಸೊ ಇನ್ನು 10% ಹೇಳೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ನೋಡಿ ನನಗೆ ಬೇಬಿದು ನೀಟಾಗಿ ಕೈ ಕಾಣಿಸ್ತಾ ಇದೆ. ಐ ಥಿಂಕ್ ಇದು ಕೈ, ಇದು ಹೆಡ್ಡು, ಇಷ್ಟು ಮಾತ್ರ ಕೊಟ್ಟಿದ್ದಾರೆ, ಗೊತ್ತಾಗಲ್ಲ ಇದು ಯಾವುದಂತ. ಓಕೆನಾ. ಸೊ ಫೈನಲಿ ಕನ್ಕ್ಲೂಷನ್ ಕೊಡಬೇಕು ಅಂತಂದರೆ ಬೇಬಿದು ಯಾವುದೇ ಕಾರಣಕ್ಕೂ ನಾವು ಪ್ಲೆಸೆಂಟ ಪೊಸಿಷನ್ ಆಗಲಿ ಹಾರ್ಟ್ ರೇಟ್ನಾಗಲಿ ಇಟ್ಕೊಂಡು ನಾವು 100% ಅಂತ ಹೇಳೋದಕ್ಕಾಗಲ್ಲ. ಬೈ ಗೆಸ್ಸಲ್ಲಿ ಹೇಳ್ಬೋದು. ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು, ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಕೊಡ್ತಾ ಇರೋದು. ಸೊ ಯಾರು ಕೂಡ ಇದನ್ನೇ ಸ್ಟಿಕ್ ಆನ್ ಆಗಬೇಡಿ. ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಪ್ರಕಾರ 140 ಎಬೋ ಇದ್ದಾಗ ನನಗೆ ಬಾಯ್ ಬೇಬಿ ಆಗಿದೆ, ಹಾಗೆ 140 ಬಿಲೋ ಇದ್ದಾಗ ನನಗೆ ಗರ್ಲ್ ಬೇಬಿ ಆಗಿದೆ. ಸೊ ನೋಡಿ ಇದು ಗರ್ಲ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟು. ಅದು ಲಾಸ್ಟ್ ಸ್ಕ್ಯಾನು 9th ಮಂತಲ್ಲಿ ಸ್ಕ್ಯಾನ್. ಇದು ಜುಲೈ 1 ಸ್ಕ್ಯಾನ್ ಮಾಡಿರೋದು. ನನ್ನ ಮಗಳು ಹುಟ್ಟಿದ್ದು ಜುಲೈ 22, ಅಂದರೆ 22 ಡೇಸ್ ಬಿಫೋರ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದು ಹಾರ್ಟ್ ರೇಟ್ ಬಂದು 120 ಬೀಟ್ಸ್ ಇದೆ. ಸೊ ನನಗೆ ಇದು ಗರ್ಲ್ ಬೇಬಿ ಆಗಿದೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಸೊ ಇನ್ನೊಂದು ಇದರಲ್ಲಿ ಖುಷಿ ವಿಷಯ ಏನಪ್ಪ ಅಂತಂದರೆ ನನ್ನ ಬೇಬಿ ವೆಯ್ಟು 2453 ಗ್ರಾಮ್ಸ್ ಇತ್ತು. ಅವಳು ಹುಟ್ಟಿದಾಗ ಅಂದರೆ 20 ಡೇಸಿಗೆ 2700 ಗ್ರಾಮ್ಸ್ ಆಗಿತ್ತು. ಅಂದರೆ ಹುಟ್ಟಿದಾಗ 2700 ಇದ್ಲು ಅವಳು, 2 kg 700 ಗ್ರಾಮ್ ಇದ್ಲು, 2.25 kg ನಿಯರ್ ಅಂದ್ಕೊಳ್ಳಿ ಅಷ್ಟಿದ್ಲು. ಸೊ ಎಷ್ಟು 20 ಡೇಸಲ್ಲಿ ಅಷ್ಟು ಚೆನ್ನಾಗಿ ಗ್ರೋತ್ ಆಗಿತ್ತು, ಬಟ್ ಇನ್ನೂ ಆಗಬೇಕಿತ್ತು. ಸೊ ಮಗನ ನೋಡಿದ್ರೆ 3300 ಗ್ರಾಮ್ಸ್ ಇತ್ತು, ಒಂದು 300 kg ಇತ್ತು. ಸೊ ಅದೇ 3 kg 300 ಗ್ರಾಮ್ಸ್ ಇತ್ತು. ಸೊ ಈ ಬೇಬಿ ನೋಡಿದ್ರೆ 2.5 ಅಷ್ಟೇ ಇರೋದು, 2.25 kg ಇದ್ಲು. ಸೊ ಇಬ್ಬರಿಗೂ ಸ್ಲೈಟ್ ಡಿಫ್ರೆನ್ಸ್ ಇದೆ. ಕನ್ಕ್ಲೂಷನ್ ಸಿಕ್ತು ಅಂತ ಅಂದ್ಕೊತೀನಿ. ಐ ಹೋಪ್ ಇಷ್ಟೊತ್ತು ಕೊಟ್ಟಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದೇ ರೀತಿಯಾಗಿ ಯಾವುದೇ ರೀತಿಯ ಇನ್ಫಾರ್ಮೇಷನಲ್ ವೀಡಿಯೋಸು ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ಕಡೆಯಿಂದ ಆದಷ್ಟು ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಅಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ, ನನ್ನ ಚಾನಲಿರೋ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.